ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ನಮ್ಮ ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹಾಗೆ ಇನ್ನಿತರ ಆಳವಾದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಸಂವಿಧಾನವು ನಮ್ಮ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಆ ಗುರಿಯನ್ನು ಸಾಧಿಸಲು ಜನರ ಆರ್ಥಿಕ, ಸಾಮಾಜಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಸುಧಾರಿಸಲು ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಟ್ಟಿತ್ತು ಅಥವಾ ಹೇಳಿತ್ತು. ಅದು ಯಾವ್ಯಾವುದು ಏನು ಅನ್ನೋದನ್ನು ತಿಳ್ಕೊಂಡು ಆನಂತರ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹೋಗೋಣ. ಮೊದಲನೇದಾಗಿ, ಎಲ್ಲ ಪ್ರಜೆಗಳ ಜೀವನ ನಿರ್ವಹಣೆಗೆ ಅಗತ್ಯವಾದಷ್ಟು ಸಾಧನ ಸೌಕರ್ಯಗಳು ಲಭ್ಯವಿರುವಂತೆ ನೋಡಿಕೊಳ್ಳೋದು ಮೊದಲ ಮಾರ್ಗದರ್ಶನ. ನಂತರ, ಗಂಡಸು ಮತ್ತು ಹೆಂಗಸು ಎಂಬ ಭೇದ ಭಾವ ಇಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡುವುದು. ಮಹಿಳೆಯಾಗಲಿ ಪುರುಷ ಆಗಿರಲಿ ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲದೆ ಅವ್ರು ಮಾಡುವಂಥ ಯಾವುದೇ ಕೆಲಸಕ್ಕೆ ಸಮಾನ ಕೆಲಸ ಸಮಾನ ಸಂಬಳ ನೀಡೋದು. ನಂತರ, ಸಂಪತ್ತು ಕೇವಲ ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಲಭ್ಯವಾಗುವಂಥ ಅರ್ಥವ್ಯವಸ್ಥೆಯನ್ನು ರೂಪಿಸುವುದು. ನೋಡಿ, ಎಷ್ಟು ಚೆನ್ನಾಗಿದೆ. ಸಂಪತ್ತು ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಅದು ಸಿಗುವಂಥ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನಗಳು. ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಿ ವ್ಯವಸ್ಥಿತಗೊಳಿಸುವುದು. ಇವತ್ತು ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಯ ನಿಯಮಾನುಸಾರವಾಗಿ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆ ಗ್ರಾಮ ಪಂಚಾಯಿತಿ ರೂಪಿಸೋದಕ್ಕೆ ಇದೆಲ್ಲ ಕಾರಣ ಏನು? ಇವತ್ತು ಗ್ರಾಮ ಪಂಚಾಯಿತಿ, ಒಂದು ಚುನಾವಣೆ, ಮತ್ತೊಂದು ನಾವು ಯಾವುದೇ ಇಲಾಖೆಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್, ಅದಕ್ಕೆ ಮೂಲ ನಮ್ಮ ಸಂವಿಧಾನ. ನೋಡಿ, ಎಲ್ಲ ಪೌರರಿಗೂ ಒಂದೇ ರೀತಿಯ ನಿಯಮಗಳನ್ನು ರೂಪಿಸುವುದು. ಪ್ರತಿಯೊಬ್ಬ ಪೌರರಿಗೂ ಸಮಾನವಾದ ಒಂದೇ ರೀತಿಯಾದ ರೂಲ್ಸ್ಗಳನ್ನು ರೂಪಿಸೋದು. ನೆಕ್ಸ್ಟ್ ಬಂದು, 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಎಜುಕೇಷನ್ ಒದಗಿಸೋದು, ಬಿಲೋ 14 ಇಯರ್ಸ್ ಚಿಲ್ಡ್ರನ್. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಮತ್ತು ಸಾಮಾಜಿಕ ದುರ್ಬಲ ವರ್ಗಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದು, ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು. ಈ ವ್ಯವಸಾಯ ಮತ್ತು ಪಶುಸಂಗೋಪನೆಯನ್ನು ವ್ಯವಸ್ಥೆಗೊಳಿಸುವುದು, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ನಾವು ರಕ್ಷಿಸುವುದು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕರ್ತವ್ಯಗಳನ್ನು ಪ್ರತ್ಯೇಕವಾಗಿಡುವುದು. ನೋಡಿ, ಇದು ಕಾರ್ಯಾಂಗಕ್ಕೂ ನ್ಯಾಯಾಂಗಕ್ಕೂ ಯಾವುದೇ ರೀತಿಯಂಥ ಕನೆಕ್ಟ್ ಇರೋದಿಲ್ಲ. ಅವರ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮತ್ತೊಂದಾಗಲಿ, ಅವರ ಕರ್ತವ್ಯಗಳಾಗಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಒಂದು ಸಪ್ರೇಟ್ ಇರುತ್ತೆ, ಪ್ರತ್ಯೇಕವಾಗಿ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳನ್ನು ವೃದ್ಧಿಸುವುದು. ಪ್ರತಿಯೊಬ್ಬ ಪ್ರಜೆಯು ವ್ಯಕ್ತಿತ್ವ ಪರಿಪೂರ್ಣವಾಗಿ ಬೆಳೆದು ತುಂಬ ವಿಕಾಸವಾಗಬೇಕಾದರೆ ಅವರಿಗೆ ಕೆಲವು ಹಕ್ಕುಗಳನ್ನು ಇರಬೇಕಾಗತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಒದಗಿಸ್ಕೊಡ್ತು. ಈಗ ನೋಡೋಣ,
ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೂಲಭೂತ ಹಕ್ಕುಗಳು ಯಾವ್ಯಾವೆಂದು. ಆ ಮೂಲಭೂತ ಹಕ್ಕುಗಳು ಇದನ್ನು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. 2ನೇ ಮಹಾಯುದ್ಧವು ಈ ಹಿಂದೆ ಎಂದೂ ಕಾಣದಂಥ ವಿಪತ್ತಾಗಿತ್ತು, ವಿನಾಶ ಆಗಿತ್ತು, ಭೀಕರ ನರಹತ್ಯೆ ಆಗಿತ್ತು, ಆರ್ಥಿಕ ದುಡ್ಡು ವೆಚ್ಚ ಆಗಿತ್ತು, ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ಜಗತ್ತನ್ನೇ ಮುಳುಗಿಸಿತ್ತು. ನೋಡಿ, ಆ 2ನೇ ಮಹಾಯುದ್ಧದಿಂದ ಬಂದಂತಹ ರೋಗ ರುಜಿನಾದಿಗಳಿಂದ, ಹಾಗೆ ಆ ಒಂದು ಆಹಾರದ ಅಭಾವದಿಂದ ಅನೇಕ ಜನ ಸಾವನ್ನಪ್ಪಿದ್ದರು. ಈ ಬಾಂಬ್ಗಳನ್ನು ಸಿಡಿಸಿ ನಗರಗಳನ್ನು ಧ್ವಂಸ ಮಾಡಲಾಯಿತು, ಹಳ್ಳಿಗಳಿಗೆ ಮತ್ತು ಕಾಡುಗಳಿಗೆ ಬೆಂಕಿ ಹಚ್ಚಲಾಯಿತು, ಕೈಗಾರಿಕೆಗಳನ್ನು, ಅಣೆಕಟ್ಟುಗಳನ್ನು, ರಸ್ತೆಗಳನ್ನು, ಮೂಲ ಸೌಕರ್ಯಗಳನ್ನು ಸಹ ನಾಶ ಮಾಡಲಾಯಿತು. ಜನಾಂಗೀಯ ದ್ವೇಷದಿಂದ ನಡೆದಂತಹ ದೊಡ್ಡ ಪ್ರಮಾಣದ ಹತ್ಯೆ, ಹಿಂಸೆ, ಕ್ರೌರ್ಯದಿಂದ ಜಗತ್ತಿನ ಜನರು ತತ್ತರಿಸಿ ಹೋದರು. 2ನೇ ಮಹಾಯುದ್ಧದ ಸಮಯದಲ್ಲಿ ಇದರ ಪರಿಣಾಮವಾಗಿ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆ ವಿಶ್ವಸಂಸ್ಥೆ 1948ರಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು. ಆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ನಮ್ಮ ದೇಶದ ಸಂವಿಧಾನದ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿದ್ದಿತ್ತು. ನೋಡಿ, ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದರು. ಇದರ ಜೊತೆಗೆ ನಮ್ಮ ದೇಶದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದು ಈ ಒಂದು ಸ್ವತಂತ್ರ ಹೋರಾಟದ ಗುರಿಯಾಗಿತ್ತು. ಸಂವಿಧಾನದ ರಚನಾಕಾರರಿಗೆ ಮೂಲಭೂತ ಹಕ್ಕುಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ಇತ್ತು. ಸಮಾಜದ ಸಾರ್ವತೋಮುಖ ಅಭಿವೃದ್ಧಿಗೆ ಮತ್ತು ವ್ಯಕ್ತಿಯ ವಿಕಾಸಕ್ಕೆ ಆ ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕವೆಂದು ಅವರು ತಿಳ್ಕೊಂಡಿದ್ರು. ಈಗ ನಾವು ಅನ್ಕೋತೀವಿ, ಈಗ ನಾವು ಏನೇ ಮಾಡ್ತೀವಿ, ಓಡಬೇಕಾದ್ರೂ, ಮತ್ತೊಂದು ಮಾಡಬೇಕಾದ್ರೂ, ಮತ್ತೊಂದು ಕೆಲಸ ಮಾಡಬೇಕಾದ್ರೂ, ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ಕೆಲವು ಮಾನವ ಹಕ್ಕುಗಳನ್ನು ಸಂವಿಧಾನದ ಭಾಗ ಕೆಲವೊಂದು 3ರಲ್ಲಿ ಸೇರಿಸಲಾಗಿದೆ. ಜಾರಿಗೊಳಿಸಬಹುದಾದ ಹಕ್ಕುಗಳು. ಈ ಹಕ್ಕುಗಳು ತನ್ನಷ್ಟಕ್ಕೆ ಪೂರ್ಣವಾದದ್ದಲ್ಲ. ದೇಶದ ಸಾರ್ವಭೌಮತ್ವ, ಭದ್ರತೆ, ಸುವ್ಯವಸ್ಥೆ, ನೈತಿಕತೆ ಇತ್ಯಾದಿಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸರ್ಕಾರ ಕೆಲವು ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರವನ್ನು ಸಹ ಹೊಂದಿದೆ. ಯಾಕೆ ಹೇಳಿದೆ ಅಂತಂದರೆ, ಇವತ್ತು ನಮಗೆ ಹಿಂದೆ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವಾಗ ನಾನು ಹಕ್ಕು ಅಂತಾರೆ, ಆ ಹಕ್ಕನ್ನು ಕೊಟ್ಟವ್ರು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಚಾರಗಳನ್ನು ಹೇಳಿದೆ. ನೋಡಿ, ಮೊದಲನೇದು ಈಕ್ವಾಲಿಟಿ ಬಿಫೋರ್ ದಿ ಲಾ, ಸಮಾನತೆ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಲ್ಲ ವ್ಯಕ್ತಿಗಳು ಕಾನೂನಿನ ದೃಷ್ಟಿಯಲ್ಲಿ ಸರಿಸಮಾನರು. ಹಾಗೆ ಎಲ್ಲರಿಗೂ ಕಾನೂನಿನಿಂದ ಸಮಾನ ರಕ್ಷಣೆ ದೊರೆಯುವುದು. ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ಉದ್ಯೋಗ ಅವಕಾಶಗಳನ್ನು ಪಡೆಯಲು ಸಹ ಎಲ್ಲರೂ ಸಮಾನ. ನೆಕ್ಸ್ಟ್ ಬಂದರೆ ಸ್ವತಂತ್ರದ ಹಕ್ಕು. ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಮಾತಾಡುವಂಥ, ಶಾಂತಿಯುತವಾಗಿ ಸಸ್ಯರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ. ಯಾವುದೇ ಘರ್ಷಣೆಗಳಿಲ್ಲದೆ, ಗಲಾಟೆಗಳಿಲ್ಲದೆ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ತುಂಬ ಜನಗಳ ಒಟ್ಟಿಗೆ ಒಂದು ಸಭೆ ಸೇರಿ ನಡೆಸ್ಬೋದು. ಸಂಘ ಸಂಸ್ಥೆಗಳನ್ನು ರಚಿಸುವಂಥ ಸ್ವಾತಂತ್ರ್ಯ ಕೊಡ್ತು. ಇವತ್ತು ಎಷ್ಟೋ ಸಂಘಗಳು ಉಟ್ಕೊಂಡಿವೆ. ಸಂಘಗಳು, ಸಂಸ್ಥೆಗಳು ಇವತ್ತು ಎಲ್ಲೋ ಗುಂಪಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದು ನಮ್ಮ ಸಂವಿಧಾನ. ಈ ಭಾರತದಿಂದ ಸ್ವತಂತ್ರವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ. ಒಂದು ಕಡೆಯಿಂದ ನಾವು ಒಂದು ಕಡೆ ಹೋಗ್ಬೇಕು ಅಂತಂದ್ರೂ ಅದು ನಮ್ಮ ಹಕ್ಕು, ಅದು ನಮ್ಮ ಸ್ವತಂತ್ರದ ಹಕ್ಕು. ನನ್ನ ಇಷ್ಟಾನುಸಾರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕು. ಹಾಗೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ನಾವು ವಾಸಿಸುವಂಥ ಸ್ವಾತಂತ್ರ್ಯ. ನಾನು ಎಲ್ಲಿ ಹುಟ್ಟಿದೆ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನನಗೆ ಇಷ್ಟವಾದ ಪ್ರದೇಶ, ಇಷ್ಟವಾದ ನಗರಗಳು, ಇಷ್ಟವಾದ ಸಿಟಿಗಳು, ನಾನು ಅಲ್ಲಿ ಹೋಗಿ ವಾಸ ಮಾಡ್ಬೋದು. ಅದು ನನ್ನ ಹಕ್ಕು ಮತ್ತು ನನ್ನ ಸ್ವಾತಂತ್ರ್ಯ. ಯಾವುದೇ ವೃತ್ತಿ, ಯಾವುದೇ ಉದ್ಯೋಗ ಆಗಲಿ ಅಥವಾ ಯಾವುದೇ ವ್ಯಾಪಾರ ಮಾಡುವಂಥ ಒಂದು ಹಕ್ಕನ್ನು ನಾವು ಹೊಂದಿದ್ದೀವಿ. ಇಷ್ಟು ಶೋಷಣೆಯ ವಿರುದ್ಧ ಹಕ್ಕು. ಮಾನವ ಕಳ್ಳ ಸಾಗಾಣಿಕೆ ಮತ್ತು ಯಾವುದೇ ಸ್ವರೂಪದ ಬಲಾತ್ಕಾರದ ದುರ್ಮಿಗಳನ್ನು ನಿಷೇಧ ಮಾಡೋದು. ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರ ಕಡ್ಡಾಯ ಸೇವೆಯನ್ನು ವಿಧಿಸ್ಬೋದು. ಆದರೆ ಅಂಥ ಸೇವೆಯನ್ನು ವಿಧಿಸುವಾಗ ಧರ್ಮ, ಜಾತಿ, ವಂಶ ಹಾಗೂ ವರ್ಗಗಳ ಆಧಾರದ ಮೇಲೆ ತಾರತಮ್ಯ ತೋರಬಾರದು ಅಂತ ಹೇಳ್ತೀವಿ.
ಈ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಅಂತಲೂ ಇದೆ. ಇದು ಬಾಲಕಾರ್ಮಿಕರ ಪದ್ಧತಿಯಲ್ಲಿ ನಾವು ಹೇಳಿದ್ದೀವಿ. ಅದನ್ನು ಸರಿ ಕೇಳಿದಾಗ ಅದರ ಡೀಟೇಲ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಧಾರ್ಮಿಕ ಸ್ವತಂತ್ರದ ಹಕ್ಕು, ನಮ್ಮ ಆತ್ಮಸಾಕ್ಷಿಯಂತೆ, ನಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಯಾವುದೇ ಧರ್ಮವನ್ನು ಅವಲಂಬಿಸಿ ಆಚರಿಸಿ ಪ್ರಚಾರ ಮಾಡುವ ಸ್ವಾತಂತ್ರ್ಯ. ನಾನು ಒಂದು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ನಾನು ದೇವ್ರನ್ನ ನಂಬೋದು ಮತ್ತು ನನ್ನ ಆತ್ಮಸಾಕ್ಷಿ ಒಪ್ಪುವಂತೆ ಧಾರ್ಮಿಕವಾಗಿ ನಾವು ಯಾವುದೇ ಹಬ್ಬ ಅಥವಾ ಇತರ ಕಾರ್ಯಗಳನ್ನು ಮಾಡುವಂಥ ಹಕ್ಕು. ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವಂಥ ಸ್ವಾತಂತ್ರ್ಯ. ಧರ್ಮ ಹಾಗೂ ಧಾರ್ಮಿಕ ಸಂಸ್ಥೆಗಳ ಘೋಷಣೆಗೆ ತೆರಿಗೆ ವಿನಾಯಿತಿಯ ಸ್ವಾತಂತ್ರ್ಯ. ನೆಕ್ಸ್ಟು ವೆರಿ ಇಂಟ್ರೆಸ್ಟಿಂಗ್, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು. ಯಾವುದೇ ಜನ ವಿಭಾಗವು ತನ್ನದೇ ಆದ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಅನುಸರಿಸುವುದು ಮತ್ತು ಸಂರಕ್ಷಿಸಿಕೊಳ್ಳುವುದು. ಸರ್ಕಾರ ನಿರ್ವಹಿಸುವಂಥ ಅಥವಾ ಸರ್ಕಾರದ ನೆರವು ಪಡೆದು ನಿರ್ವಹಿಸುವಂಥ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳು ಧರ್ಮ, ಜಾತಿ, ಭಾಷೆ, ವಂಶಲಿಂಗದ ಆಧಾರದ ಮೇಲೆ ಯಾರಿಗೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಯಾವುದೇ ಒಂದು ಎಜುಕೇಷನ್ ಸಂಸ್ಥೆಗಳು ಜಾತಿಯ ಆಧಾರದ ಮೇಲೆ ಇಂಥ ಜಾತಿಯವರಿಗೆ ನಮ್ಮ ಸಂಸ್ಥೆ ಇರುತ್ತೆ, ಇವರೇ ಅಲ್ಲಿ ಓದಬೇಕು, ಎಜುಕೇಷನ್ ಪಡಿಬೇಕು ಅಂತ ಏನಿಲ್ಲ. ಯಾವುದೇ ಜಾತಿ, ಲಿಂಗ ಭೇದ ಭಾವ ಇಲ್ಲದೆ ಆ ಸಂಸ್ಥೆಗಳಲ್ಲಿ ಎಜುಕೇಷನ್ನ ಪಡೆಯುವಂಥ ಹಕ್ಕು. ಆಮೇಲೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದು ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆ ನ್ಯಾಯಾಲಯಗಳಿಗೆ ನಾವು ಹೋಗಿ ನ್ಯಾಯ ಪಡೆಯಬಹುದು. ಆ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ವಿವಿಧ ರೀತಿಯ ರಿಟ್ ಅರ್ಜಿಗಳನ್ನು ಸ್ವೀಕರಿಸಿ ಸೂಕ್ತ ಆದೇಶಗಳನ್ನು ಸಹ ಅಲ್ಲಿ ನೀಡ್ತಾರೆ. ಅದು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ABS ಕಾರ್ಪಸ್ ರಿಟ್. ಮೊದಲನೇದು ABS ಕಾರ್ಪಸ್ ರಿಟ್. ಕಾಣೆಯಾದ ಅಥವಾ ಬಂಧಿಸಿರುವಂಥ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಂಧನದ ಕಾರಣ ತಿಳಿಸಿದ ಕಾರಣ ಸಮರ್ಥನೀಯವಲ್ಲದಿದ್ದರೆ ವ್ಯಕ್ತಿಯ ಬಿಡುಗಡೆಗೆ ಆದೇಶ ಮಾಡುವುದು ABS ಕಾರ್ಪಸ್. ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ, ಅವ್ನು ಕಾಣ್ತಾ ಇಲ್ಲ ಅಂತ ಅಂದಾಗ, ಅಥವಾ ಆ ವ್ಯಕ್ತಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅದು ಬಂಧನದ ಕಾರಣನ ತಿಳಿಸಿದ ನಂತರ ಆ ಕಾರಣ ಸಮರ್ಥನೀಯವಲ್ಲ ಅಂತ ಅನಿಸಿದಾಗ ವ್ಯಕ್ತಿಗೆ ಬಿಡುಗಡೆಗೆ ಸಂಬಂಧಪಟ್ಟಾಗ ನಾವು ABS ಕಾರ್ಪಸ್ ರಿಟ್ಟನ್ನು ಹಾಕೊಂಡು ಆದೇಶನ ಪಡ್ಕೋಬಹುದು. ನೆಕ್ಸ್ಟ್ ಬಂದು ಮ್ಯಾಂಡಮಸ್ ರಿಟ್. ಮ್ಯಾಂಡಮಸ್ ರಿಟ್ ಕಾನೂನುಬದ್ಧವಾದ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಾಗ ಅಂತಹ ಸಂಸ್ಥೆಗೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ನಮ್ಮ ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಂತಹ ಸಂದರ್ಭದಲ್ಲಿ ಆ ಸಂಸ್ಥೆಗೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಅಲ್ಲಿ ಹೋಗ್ಬೋದು. ನೆಕ್ಸ್ಟ್ ಅಂದರೆ ಪ್ರೊಹಿಬಿಷನ್ ರಿಟ್. ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಅಧಿಕಾರಿ ತನ್ನ ಕಾರ್ಯವ್ಯಾಪ್ತಿ ಮೀರಿ ಅಧಿಕಾರ ಚಲಾಯಿಸಿದರೆ ಅದನ್ನು ತಡೆಯಬಹುದು. ಈ ರಿಟ್ ಏನು ಹೇಳುತ್ತೆ ಅಂದರೆ, ಯಾವುದೇ ಸರ್ಕಾರಿ ಸಂಸ್ಥೆ ಆಗಲಿ ಅಥವಾ ಅಧಿಕಾರಿ ಆಗಲಿ ಅದರ ಕಾರ್ಯವ್ಯಾಪ್ತಿ ಏನಿದೆ ಅದನ್ನು ಮೀರಿದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟೋದಕ್ಕೆ ಈ ಒಂದು ರಿಟ್ ಅರ್ಜಿನ ನಾವು ಬಳಸಿಕೊಂಡು ಆದೇಶ ಮಾಡಿಸ್ಕೋಬಹುದು. ವಾರೆಂಟ್ ರಿಟ್. ನೆಕ್ಸ್ಟ್, ಯಾವುದೇ ಸರ್ಕಾರಿ ಸ್ಥಾನಮಾನವನ್ನು ಹೊಂದಲು ನಿಗದಿಪಡಿಸಲಾದಂಥ ಅರ್ಹತೆಯನ್ನು ಹೊಂದಿಲ್ಲದೆ ಆ ಸರ್ಕಾರಿ ಸ್ಥಾನದಲ್ಲಿದ್ದಾಗ ಅಂಥವ್ರನ್ನು ಆ ಸ್ಥಾನದಿಂದ ತೆಗೆದುಹಾಕ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಈ ಇನ್ಫ್ಲುಯೆನ್ಸು ಮತ್ತು ಈ ಒಂದು ಕೆಲವೊಂದು ಅನ್ಯಾಯಗಳು ನಡೀತಾ ಇರುತ್ತೆ. ಅರ್ಹತೆ ಅಂತ ಮೆರಿಟ್ ಇರೋಂಥ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಸಿಗುವ ಬದಲು ಅದು ಇನ್ಫ್ಲುಯೆನ್ಸಿಂದಾಗಿ, ಆ ಒಂದು ಪ್ರಭಾವದಿಂದಾಗಿ ಬೇರೆಯವರಿಗೆ ಸಿಕ್ಕಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ವಾರೆಂಟ್ ರಿಟ್ಟನ್ನು ನಾವು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅಲ್ಲೊಂದು ಆದೇಶ ಪಡ್ಕೊಬಂದು ನಾವು ಅದನ್ನು ಆ ಅರ್ಹತೆಯನ್ನು ಹೊಂದಿಲ್ಲದಂಥ ಆ ಸರ್ಕಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯನ್ನು ನಾವು ಆ ಸ್ಥಾನದಿಂದ ತೆಗೆದುಹಾಕಿಸ್ಬೇಕು. ಸೊ ನೆಕ್ಸ್ಟ್ ಬಂದು ಸರ್ಸಿಯೋರಾರಿ ರಿಟ್. ಸರ್ಕಾರ ಅಥವಾ ಅದರ ಅಧಿಕಾರಿಗಳು ಅಥವಾ ನ್ಯಾಯಮಂಡಳಿಗಳು ಹೊರಡಿಸಿರುವಂಥ ಆದೇಶಗಳು ಕಾನೂನುಬದ್ಧವಾಗಿಲ್ಲದಿದ್ದರೆ ಅವುಗಳನ್ನು ರದ್ದುಗೊಳಿಸುವುದು. ಇದು. ಸೊ ಈಗ ನೆಕ್ಸ್ಟ್ ಬಂದು ನಾವು ಸಿಂಪಲಾಗಿ ಹೇಳಿದ್ದೀನಿ. ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಬೇಕು ಅಂತಂದರೆ ರಿಯಲಿ ಒಂದು ದಿನ ಸಾಲದು, ಆದರೆ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ಸೊ ನಾವು ನೆಕ್ಸ್ಟ್ ಈಗ ಮೂಲಭೂತ ಕರ್ತವ್ಯಗಳಿಗೆ ಹೋಗೋಣ. ಫಂಡಮೆಂಟಲ್ ಡ್ಯೂಟೀಸ್. ಈ ಮೂಲಭೂತ ಹಕ್ಕುಗಳ ರೀತಿಯಲ್ಲಿಯೇ ಪ್ರತಿಯೊಬ್ಬ ಪ್ರಜೆಯೂ ಸಹ ಮೂಲಭೂತ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತೆ. ಅದರ ಜವಾಬ್ದಾರಿ, ಅವನ ಕರ್ತವ್ಯ. ಮೊದಲನೇದು
ನಮ್ಮ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡೋದು, ನಮ್ಮ ದೇಶದ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದು, ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು ಗೌರವಿಸುವುದು. ನಮ್ಮ ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು ಗೌರವಿಸುವುದು. ಈ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂಥ ಉದಾತ್ತ ಆದರ್ಶಗಳನ್ನು ಅನುಸರಿಸುವುದು ಹಾಗೂ ಗೌರವಿಸುವುದು. ಭಾರತದ ಸಮಗ್ರತೆ, ಐಕ್ಯತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು. ದೇಶದ ರಕ್ಷಣೆಗೆ ಹಾಗೂ ಸೇವೆಗೆ ಕರೆ ಬಂದಾಗ ಧಾವಿಸುವುದು. ನಮ್ಮ ದೇಶ ಅಪಾಯದಲ್ಲಿದ್ದಂಥ ಸಂದರ್ಭದಲ್ಲಿ ರಕ್ಷಣೆಗೆ, ಅದರ ಸೇವೆಗೆ ಕರೆ ಬಂದಂಥ ಸಂದರ್ಭದಲ್ಲಿ ನಾವು ಧಾವಿಸಬೇಕು. ಅದು ನಮ್ಮ ಕರ್ತವ್ಯ ಆಗಿದೆ. ಈಗ ನಮ್ಮ ಮನೆಗೆ ತೊಂದರೆ ಆದರೆ ನಾವು ನಿಂತ್ಕೋತೀವೋ ಹಾಗೆ ನಮ್ಮ ದೇಶ ನಮ್ಮ ಮನೆ. ಇದಕ್ಕೆ ತೊಂದರೆ ಬಂದಾಗ ಅದರ ರಕ್ಷಣೆಗೋಸ್ಕರ ನಾವು ಕರೆ ಬಂದಂಥ ಸಂದರ್ಭದಲ್ಲಿ ನಾವು ಧಾವಿಸಬೇಕು. ಧರ್ಮ, ಭಾಷೆ, ಪ್ರಾದೇಶಿಕತೆ, ಜಾತಿ ಮತ್ತು ಪಗಂಡಗಳ ಎಲ್ಲೇ ಮೀರಿ ಸಮಸ್ತ ಭಾರತೀಯರಲ್ಲಿ ಸಹೋದರ ಭಾವನೆಯನ್ನು ಬೆಳೆಸುವುದು, ಹಾಗೆ ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಾಜಿಸುವುದು, ಇದು ನಮ್ಮ ಕರ್ತವ್ಯ. ಬಹುತ್ವದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಗೌರವಿಸುವುದು ಹಾಗೂ ರಕ್ಷಿಸುವುದು. ಈ ನಮ್ಮ ದೇಶದೊಳಗಿರುವಂಥ ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂಥ ಸಮಗ್ರ ನೈಸರ್ಗಿಕ ಪರಿಸರವನ್ನು ನಾವು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರುವುದು, ಇವೆಲ್ಲ ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ ಮತ್ತು ಒಂದು ಜಿಜ್ಞಾಸೆಯ ಸುಧಾರಣೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಮತ್ತು ಇತರರಲ್ಲೂ ಸಹ ಬೆಳೆಸುವುದು. ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಾಜಿಸುವುದು. ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರುವುದು. 6ರಿಂದ 14 ವಯೋಮಾನದಂಥ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಅಲ್ವಾ. ಹೀಗೆ ನಮ್ಮ ಸಂವಿಧಾನದ ಅನುಚ್ಛೇದ 14ರಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಸಮಾನವಾದ ಕಾನೂನು ರಕ್ಷಣೆಯನ್ನು ಒದಗಿಸಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅನುಚ್ಛೇದ ಹೇಳ್ತಾರೆ. ಅನುಚ್ಛೇದ 15ರಲ್ಲಿ ಲಿಂಗಭೇದದ ಆಧಾರದ ಮೇಲೆ ತಾರತಮ್ಯ ಧೋರಣೆಯನ್ನು ತೋರಬಾರದು ಅಂತ ಹೇಳುತ್ತೆ. ಅನುಚ್ಛೇದ 18ರಲ್ಲಿ ಸರ್ಕಾರಿ ನೌಕರಿ ಅಥವಾ ಯಾವುದೇ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿ ತೋರಬಾರದೆಂದು ಡೈರೆಕ್ಷನ್ ಕೊಟ್ಟಿದೆ. ಅನುಚ್ಛೇದ 21ರಲ್ಲಿ ಮಹಿಳೆಯರು ಮಾನವ ಘನತೆಯಿಂದ ಬದುಕುವಂಥ ಹಕ್ಕನ್ನು ಕೊಡುತ್ತದೆ. ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾನೂನುಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವಂಥ ಅಧಿಕಾರವನ್ನು ಸಹ ನೀಡಲಾಗಿದೆ. ಈ ಅನುಚ್ಛೇದ 51A ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವಂಥ ಆಚರಣೆಗಳನ್ನು ತ್ಯಾಜಿಸಬೇಕೆಂದು ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಸಂವಿಧಾನ. ಅನುಚ್ಛೇದ 243ರಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಮೀಸಲಾತಿಯನ್ನು ಒದಗಿಸಲಾಗಿದೆ. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.